ಸರಿ ಹೊರಡೋಣ. ಎಲ್ಲಿಗಯ್ಯ ಹೋಗಿದ್ದೆ ನೀನು? ಹಾ, ನೀನಂತ ಮಾಸ್ಟರ್ ಪೀಸ್ನ ಒಬ್ಬಳನ್ನೇ ಬಿಟ್ಟು ಹೋಗಕ್ಕೆ ನಿಂಗೆ ಮನ್ಸಾದ್ರೆ ಹೆಂಗ್ ಬರುತ್ತೆ? ಅಲ್ಲ, ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರೆ ಏನ್ ಗತಿ? ತರಿಸ್ಕೆ ಯಾರು ತಗೊಳ್ತಾರೆ ಬಿಡು. ಅಂದ್ರೆ ಕಿಡ್ನಾಪ್ ಮಾಡೋಂಥ ಫಿಗರ್ ಅಲ್ವಾ ನಾನು? ಖಂಡಿತವಾಗ್ಲೂ ಅಲ್ಲ. ಐ ವಾಸ್ ಜಸ್ಟ್ ಕಿಡಿಂಗ್. ನಾನು ಆ ರೀತಿ ಹೇಳಿಲ್ಲ. ಮತ್ತಿನ್ಯಾವ ಅರ್ಥದಲ್ಲಿ ಹೇಳ್ದೆ? ನಿನ್ನಂತ ರೌಡಿ ಬೇಬಿನ ಕಿಡ್ನಾಪ್ ಮಾಡೋ ಧೈರ್ಯ ಯಾರು ಮಾಡ್ತಾರೆ ಅಂತ ಹೇಳಿ. ಆದ್ರೂ ನೀನು ಮಾಡಿದ ತಪ್ಪು ಕಣಯ್ಯ, ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಸಾರಿ ಬೇಜಾರಿ, ಬೇಜಾರು ಮಾಡ್ಕೊಡ್ಬೇಡ. ನಂಗೊಂದು ಅರ್ಜೆಂಟ್ ಕಾಲ್ ತಗೊಳ್ಳೇಬೇಕಿತ್ತು, ಹಾಗಾಗಿ ಲೇಟ್ ಆಯ್ತು. ಏನ್ ಸಾರಿ? ಮಾಡೋದೆಲ್ಲ ಮಾಡಿ ಸಾರಿ ಅಂತ ಕೇಳಿದ್ರೆ ಬಿಟ್ಬಿಡ್ತೀನಾ? ಏಯ್ ಬಜಾರಿ, ರೋಡಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ಬೇಡ, ಬಾ ಮನೆಗೆ ಹೋಗೋಣ. ಒಂದು ನಿಮಿಷ ರಯ್ಯ, ಇನ್ನೊಂದು ಕೆಲಸ ಬಾಕಿ ಇದೆ. ಇನ್ನು ಯಾವ ಕೆಲಸ ಉಳಿಸಿದ್ಯಾ? ನೀನೊಂದು ಇಂಪಾರ್ಟೆಂಟ್ ವಿಷಯನೇ ಮರ್ತಿದ್ಯಾ, ನೆನ್ಪು ಮಾಡ್ಕೊಂಡು ಹೋಗೋಣ. ಹಾಗೇನು ಇಲ್ವಲ್ಲ, ನಾಳೆ ಎಂಗೇಜ್ಮೆಂಟ್ಗೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡಾಯ್ತು, ಯಾವ್ದೂ ಮರ್ತಿಲ್ಲ. ಇನ್ನೇನು ಕೆಲಸ ಇದೆ? ಅಲ್ಲ ಕಣಯ್ಯ, ಗಣೇಶ ಹಬ್ಬ ಎಂಗೇಜ್ಮೆಂಟ್ ಎರಡು ಒಂದೇ ದಿನ ತಾನೆ. ಗಣೇಶನೇ ಕೂರಿಸಿ ಎಂಗೇಜ್ಮೆಂಟ್ ಹೆಂಗ್ ಮಾಡ್ತೀಯಾ? ಓ ಐಮ್ ಸಾರಿ ಬಜಾರಿ, ನೀನು ಹೇಳಿದ್ ಕರೆಕ್ಟ್, ಮರ್ತು ಹೋಗಿದ್ದೆ. ಅದನ್ನೇ ನಾನು ಹೇಳಿದ್ದು. ಸರಿ ಬಾ ಹೋಗೋಣ. ಅಣ್ಣ, ನಾನು ತೇಜಸ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು ಅಂತ ಅಂದಿದ್ದೆ. ಏನು ಮಾಡಿದೆ? ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಆದ್ಯಾ, ನೀನು ಹೇಳ್ದಾಗೆ ಅವನೊಂದು ಸ್ವಲ್ಪ ಸ್ಟ್ರೇಂಜ್ ವ್ಯಕ್ತಿನೇ. ನಾನು ಕಾಂತ ಆ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಫ್ಯಾಮಿಲಿ ಇದ್ದಾರೆ ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಯಾವುದೋ ಬ್ಯಾಚುಲರ್ ಮನೆ ಥರ ಇತ್ತು. ಅವನ ಜೊತೆ ಅವನ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಅನ್ನೋಕ್ಕೆ ಯಾವ ಪ್ರೂಫು ಸಿಗ್ಲಿಲ್ಲ. ಹಾಂ, ಇದವನ ಆಧಾರ್ ಕಾರ್ಡು. ಅಣ್ಣ, ಇದರಿಂದ ಸಿಕ್ತು ನಿಮಗೆ? ಅವನ ಮನೇಲಿ ಸಿಕ್ತು. ನೀನು ಈ ಆಧಾರ್ ಕಾರ್ಡ್ನ ಅಬ್ಸರ್ವ್ ಮಾಡಿದ್ಯಾ? ಅವನ ಅದಿತಿಗೆ ಹೇಳಿರೋ ಸರ್ ನೇಮು, ಇಲ್ಲಿರೋ ಸರ್ ನೇಮು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ. ಹ್ಞೂ ಅದ್ಯಾ, ಎರಡೂ ಬೇರೆ ಬೇರೆನೇ ಇದೆ. ಇದರಲ್ಲೇ ಗೊತ್ತಾಗ್ತಿದೆ ಸಮಥಿಂಗ್ ಇಸ್ ರಾಂಗ್. ನಂಗೆ ಯಾಕೋ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅದ್ರಲ್ಲಿ ಬೇರೆ ನಾಳೆನೇ ಎಂಗೇಜ್ಮೆಂಟು. ನಾವೇನಾದರೂ ಅದಿತಿನ ಇವನ ಜೊತೆ ಕೊಟ್ಟು ಮದುವೆ ಮಾಡಿಸಿದ್ರೆ ಅಲ್ಲಿಗೆಲ್ಲ ಮುಗ್ದೋಗುತ್ತೆ ಕಣೋ. ಚಿಕ್ಕತ್ತೆ ಬೇರೆ ಏನು ಹಿಂದೆ ಮುಂದೆ ನೋಡ್ದೆ ಪಕ್ಕ ಮದುವೆ ಮಾಡಿಸ್ಕೊಟ್ಬಿಡ್ತಾರೆ. ಅಷ್ಟರೊಳಗಡೆ ನಾವಿನ್ ಸತ್ಯನ ಎಲ್ಲರ ಮುಂದೆ ಬಯಲು ಮಾಡಬೇಕು. ಹೌದು, ಅತ್ತೆ ಹಾಗೆ ಮಾಡ್ತಾರೆ. ನೀನೇನು ಮಾಡ್ತೀಯೋ ಗೊತ್ತಿಲ್ಲ ಅಣ್ಣ. ಇವನ ಬಗ್ಗೆ ಆದಷ್ಟು ಬೇಗ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ಇವನು ಎಂಥವನ್ನೊಂದು ತಿಳ್ಕೊಬೇಕು. ಇವನ ಅಕ್ಕಪಕ್ಕದ ಮನೆ, ಇವನು ಕೆಲಸ ಮಾಡೋ ಜಾಗ, ಅದೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡು. ನಮಗೆ ಜಾಸ್ತಿ ಟೈಮ್ ಇಲ್ಲ ಕಣೋ. ಇವತ್ತು ಒಂದೇ ದಿನ ಇರೋದು. ಏನೇ ಮಾಡಿದ್ರು ಇವತ್ತಿನ ದಿನ ಹೊರಡೆ ಮಾಡಬೇಕು. ಅಣ್ಣ, ಇದು ನಿನ್ನ ಹತ್ರ ಮಾತ್ರ ಸಾಧ್ಯ. ಪ್ಲೀಸ್ ಏನಾದರೂ ಮಾಡು. ಡೋಂಟ್ ವರಿ ಅದ್ಯಾ, ಅದಿತಿ ಮೇಲೆ ನಿನಗೆ ಎಷ್ಟು ಕನ್ಸರ್ನ್ ಇದೆಯೋ ನನಗೂ ಅಷ್ಟೇ ಇದೆ. ಅವ್ನು ಯಾರು ಅಂತ ಆದಷ್ಟು ಬೇಗನೆ ಪತ್ತೆ ಹಚ್ತೀನಿ, ಎಲ್ಲ ಸರಿ ಹೋಗುತ್ತೆ. ಒಂದು ನಿಮಿಷ. ಹಲೋ ಕಾಂತ. ಬ್ಲೂ ಕಲರ್ ಇದು ಚೆನ್ನಾಗಿದೆ, ಬಟ್ ಚಿಕ್ಕದಾಯ್ತು. ಗೌರಿ ನೋಡು, ಇದು ಓಕೆನಾ? ಇದಾ? ಶ್ರೀಕಾಂತ, ಶ್ರೀಕಾಂತ, ಸಾರಿ ಚೋಟ ಬಾಸ್, ಅದು ನನ್ನ ಮೀನು ಮೆಸೇಜ್ ಮಾಡ್ತಾ ಇದ್ಲು ನೋಡಿ, ಡೀಪ್ ಆಗಿ ನಾನು ಮೆಸೇಜ್ ಮಾಡ್ತಾ ಇದ್ದೆ. ನೀವು ಹೇಳಿದ ಹಾಸ್ಪಿಟ್ಲು
ಇದೆ ತಾನೆ? ಪಕ್ಕ ಇನ್ಫಾರ್ಮೇಶನ್ ಚೋಟ ಬಾಸ್. ಆ ಡುಬಾಕ್ ನನ್ನ ಮಗ ಡಾಕ್ಟರ್ ಕೆಲಸ ಮಾಡ್ತಾ ಇರೋದು ಇದೇ ಹಾಸ್ಪಿಟಲ್. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಚೋಟ ಬಾಸ್? 500% ಇದೇ ಹಾಸ್ಪಿಟ್ಲು. ಈ ಕಾಂತ ಒಬ್ರ ಮೇಲೆ ಕಣ್ಣಿಟ್ರೆ ಎದುರಾಡಿಗಳ ಕತೆ ಮುಗೀತು ಅಂತಾನೆ ಅರ್ಥ. ಬನ್ನಿ ಅಟ್ಯಾಕ್ ಮಾಡೋಣ. ಬೇಡ ಕಾಂತ, ನೀವಿಲ್ಲೇ ರೀ, ನಾನು ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ಬರ್ದಿದ್ರೆ ನಾನು ಬರ್ತಾ ಇದ್ನಪ್ಪ. ಇನ್ವೆಸ್ಟಿಗೇಷನ್ ಮೂಡಲ್ಲಿರೋ ಕಾಂತಿನ ಬಿಟ್ಟೋಗ್ತಿದ್ದೀರಾ. ಏನಲ್ಲ ನರ್ಸ್ಗಳಿಗೆಲ್ಲ ಕಾಳಾಕ್ಬಿಡ್ತಾ ಇದ್ದೆ ನಾನು. ನನಗೆ ನನ್ನ ಮೀನು ಇಲ್ವಾ ಅಷ್ಟು ಗೊತ್ತಿಲ್ಲದೆ ಬಿಟ್ಟೋಗ್ತಾವ್ರ ಸುಮ್ಮನೆ. ಇವರು ವೇದಾಂತ್ ವಸಿಷ್ಠ ಅವ್ರ ತಮ್ಮ ವಿಕ್ರಾಂತ್ ವಸಿಷ್ಠ ಅಲ್ವಾ? ವೇದಾಂತ್, ಗಣೇಶ ಎಲ್ಲ ಇಷ್ಟು ಚೆನ್ನಾಗಿದೆ ಅಲ್ಲ? ಬಜಾರಿ ಎಲ್ಲ ಗಣೇಶ ತುಂಬಾ ಕ್ಯೂಟ್ ಆಗಿ ಕಾಣ್ತಿದೆ. ನೋಡ್ತಿದ್ರೆ ಎಲ್ಲಾನು ತಗೊಂಡ್ಬಿಡ್ಬೇಕು ಅನ್ಸ್ತಾ ಇದೆ. ಎಲ್ಲ ತಗೊಂಡೋಗಿ ಏನ್ ಮಾಡ್ತೀಯ? ಯಾವ್ದಾದ್ರು ಒಂದ್ ತಗೊಂಡು ಹೋಗೋಣ. ಏನಾದ್ರೂ ಮಾಡ್ತೀನಿ, ಅದನ್ನ ನಿಂಗೆ ನೀನ್ ಕೊಡ್ಸು ಅಷ್ಟೇ. ಎಲ್ಲ ಕೊಡ್ಸೋದಿಕ್ ಆಗಲ್ಲ, ಒಂದೇ ಕೊಡ್ಸೋದು, ಒಂದೇ ಒಂದ್ ತಗೋ. ಹೌದಾ? ನಂಗೆ ಈ ಗಣೇಶ ಇಷ್ಟ ಆಯ್ತು, ಇದೇ ತಗೊಂಡೋಗೋಣ. ಬಜಾರಿ ಈ ಗಣೇಶ ಬೇಡ, ಬೇರೆ ನೋಡು. ಇಲ್ಲ ಕಣಯ್ಯ, ನನ್ಗಿದೇ ಬೇಕು. ಬಜಾರಿ ಈ ಗಣೇಶ ಬೇಡ ಅಂತ ಹೇಳ್ತಾನೆ, ಬೇರೆ ನೋಡು. ಹಾಗಾದ್ರೆ ಅಪ್ಪು ಸರ್ ಗಣೇಶ ತಗೊಂಡೋಗೋಣ. ಅಪ್ಪು ಸರ್ ಗಣೇಶ? ಹೌದು ಕಣಯ್ಯ, ಮಾರ್ಕೆಟ್ ಅಲ್ಲಿ ಅಪ್ಪು ಸರ್ ಗಣೇಶ ಬಂದಿದೆ. ಯಾಕೆ ನಿನಗೆ ಗೊತ್ತಿಲ್ವಾ? ಹಾ, ನಿನಗೆಲ್ಲಿ ಗೊತ್ತಿರುತ್ತೆ ಬಿಡು. ಸರ್, ಅಪ್ಪು ಸರ್ ಗಣೇಶ ಇದೆ ನಿಮ್ಮ ಹತ್ರ? ಇಲ್ಲ ಮೇಡಮ್, ಖಾಲಿಯಾಗಿದೆ. ಏನು, ಖಾಲಿಯಾಗಿ ಹೋಗ್ಬಿಟ್ಟಿದ್ಯಾ? ಹಾ ಮೇಡಮ್, ಅಪ್ಪು ಸರ್ ಗಣಪತಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್, ಫುಲ್ ಎಲ್ಲ ಖಾಲಿಯಾಗಿದೆ. ಹೌದಾ? ಹಂಗಂದ್ರೆ ಈ ಸತಿ ಅಪ್ಪು ಸರ್ನ ಮನೆ ಕರ್ಕೊಂಡು ಹೋಗೋ ಅದೃಷ್ಟ ನಮಗಿಲ್ಲ ಅನ್ಸುತ್ತೆ. ಸರಿ ಬಿಡು, ಏನ್ ಮಾಡಕ್ಕಾಗತ್ತೆ. ಇಲ್ಲಿದೆಯಲ್ಲ, ಈ ಗಣೇಶನೇ ಕೊಡಿಸ್ಬಿಡು. ಬೇಜಾರ್ ಮಾಡ್ಕೋಬೇಡ ಮುಗಿ. ನೆಕ್ಸ್ಟ್ ಇಯರ್ ಗ್ಯಾರಂಟಿ 100% ನಿನ್ಗೆ ಅಪ್ಪು ಸರ್ ಗಣೇಶ ಕೊಡಿಸ್ತೀನಿ. ಆದ್ರೆ ಈ ಸಲ ಈ ಗಣೇಶ ಬೇಡ. ಯೋ, ಅದೆಲ್ಲ ಗೊತ್ತಿಲ್ಲ, ಇದೇ ಗಣಪತಿ ತಗೊಂಡೋಗೋಣ ಅಷ್ಟೇ. ಹೇಳ್ತಿದ್ರಲ್ಲ ಬಜಾರಿ, ಸುಮ್ನೆ ಬೇರೆ ತಗೋ. ಆಗಲ್ಲ ಕಣಯ್ಯ, ನಾನು ತಗೊಳ್ಳೋದಿದ್ರೆ ಇದೇ ಗಣಪತಿ ತಗೊಳ್ಳೋದು. ನೀನ್ ಕೊಡ್ಸಿದ್ರೆ ಕೊಡ್ಸು, ಇಲ್ಲ ಅಂದ್ರೆ ಬೇಡ ಬಿಡು ಅಷ್ಟೇ. ಬಜಾರಿ ಪ್ಲೀಸ್ ಹಠ ಮಾಡ್ಬೇಡ. ಕಲರ್ ಗಣೇಶ ಬೇಡ, ಬೇರೆ ಯಾವ್ದಾದ್ರು ತಗೋ. ಆಗಲ್ಲ ಕಣಯ್ಯ, ನನಗೆ ಕೊಡ್ಸೋದಿದ್ರೆ ಇದೇ ಕಲರ್ ಗಣಪತಿ ಕೊಡ್ಸು, ಇಲ್ಲ ಅಂತಂದ್ರೆ ಅಪ್ಪು ಸರ್ ಗಣೇಶ ಕೊಡ್ಸು. ನಿನ್ ಕೈಲಿ ಕೊಡ್ಸಕ್ ಆಗತ್ತಾ? ತಾಕತ್ತಿದ್ಯಾ? ಹೇಳಿ ಸೂರ್ಯ. ಸರಿ, ನಾನು ಹೇಳ್ದಾಗ ಮಾಡಿ. ಲೇ ತೇಜಸ್, ಇವತ್ತು ನಮ್ಮ ಚೋಟಾ ಬಾಸು ನಿನಗೆ ಬೆವರು ಇಳಿಸಿ ಇಳಿಸ್ತಾರೆ ಕೊಡ.
ಚೋಟ ಬಾಸ್ ಏನಾಯ್ತು? ಶ್ರೀಕಾಂತ, ಈ ಹಾಸ್ಪಿಟಲ್ ವರ್ಕ್ ಮಾಡೋ ರಿಸೆಪ್ಷನಿಸ್ಟ್ಸು, ನರ್ಸ್ಗಳು ಅವರೆಲ್ಲರನ್ನೂ ಕೇಳಿದೆ. ತೇಜಸ್ ಅನ್ನೋ ವ್ಯಕ್ತಿ ಯಾರು ಗೊತ್ತೇ ಇಲ್ಲ ಅಂದ್ಬಿಟ್ಟು. ನಾನು ಹೇಳಿಲ್ವಾ ನನ್ನ ಮಗ ಪಕ್ಕ ಡುಬಾಕ್ ನನ್ನ ಮಗ. ಬನ್ನಿ ಕಾರತಿ, ಫಸ್ಟ್ ಇನ್ಫಾರ್ಮೇಶನ್ ಎಲ್ಲರಿಗೂ ತಲುಪಿಸ್ಬಿಡೋಣ. ಹಲೋ, ಕೇಳಿಸ್ತಿದ್ಯಾ ಇವಾಗ? ಹಾಂ ಹೌದು, ನಾವು ಡಾಕ್ಟರ್ ತೇಜಸ್ ಹತ್ರನೇ ತೋರಿಸ್ತಾ ಇರೋದು. ಅಯ್ಯೋ, ಅದೇನು ಹಾಗೆ ಕೇಳ್ತಿದ್ದೀರಲ್ಲ, ಅವ್ರ ಹತ್ರನೇ ತೋರಿಸ್ತಾ ಇರೋದು. ತುಂಬಾ ಒಳ್ಳೆ ಡಾಕ್ಟರು, ಅವ್ರ ಕೈಗುಣ ತುಂಬಾ ಚೆನ್ನಾಗಿದೆ. ದಿಸ್ ನಥಿಂಗ್ ಟು ವರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಹಾಂ, ಇಟ್ಸ್ ಓಕೆ. ಓಕೆ, ಐ ಕಾಲ್ ಯು ಬ್ಯಾಕ್. ಎಕ್ಸ್ಕ್ಯೂಸ್ ಮೀ, ನೀವು ಈಗಷ್ಟೇ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ತೇಜಸ್ ಅನ್ನೋರ ಬಗ್ಗೆ ಮಾತಾಡ್ತಿದ್ರಿ, ಅವ್ರು ನಿಮ್ಗೆ ಗೊತ್ತಾ? ಇದೇನ್ ಸರ್ ಹಿಂಗ್ ಕೇಳ್ತಾ ಇದ್ದೀರಾ? ಡಾಕ್ಟರ್ ತೇಜಸ್ ಅಂದ್ರೆ ಈ ಹಾಸ್ಪಿಟ್ಲ್ಗೆ ತುಂಬಾ ಫೇಮಸ್. ಅವರು ಫೇಮಸ್ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ತೇಜಸ್ ಅಂದ್ರೆ ಯಾರು ಬೇಕಿದ್ರು ಹೇಳ್ತಾರೆ. ಹೌದಾ? ಹಾಗಿದ್ರೆ ಅವ್ರು ಇಲ್ಲೇನಾ ಕೆಲಸ ಮಾಡ್ತಿರೋದು? ಅಯ್ಯೋ ಸರ್, ಅವ್ರು ಇಲ್ಲೇ ಕೆಲಸ ಮಾಡೋದು. ಬಡವರು ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ದುಡ್ಡೇ ತಗೊಳಲ್ಲ ನೋಡಿ. ಅದು ಈಗಿನ ಕಾಲದಲ್ಲಿ ಇಂಥ ಒಳ್ಳೆ ಡಾಕ್ಟರ್ ಎಲ್ಲಾದ್ರೂ ಇರ್ತಾರ ಸರ್? ಆದರೆ ನಿಮ್ಮ ರಿಸೆಪ್ಷನಿಸ್ಟು ತೇಜಸ್ ಅನ್ನೋ ಹೆಸರಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರು. ಅಯ್ಯೋ ಅದಾ, ರಿಸೆಪ್ಷನಿಸ್ಟು ನೆನ್ನೆ ತಾನೇ ಕೆಲಸಕ್ಕೆ ಸೇರ್ಕೊಂಡಿದ್ದು. ಅವ್ರಿಗಷ್ಟೇನು ಗೊತ್ತಿಲ್ಲ. ಡಾಕ್ಟರ್ ತೇಜಸ್ಸು ಇಷ್ಟಾಗಿ ನೆನ್ನೆ ರಜಾ ಹಾಕಿದ್ರಲ್ವಾ, ಅದಕ್ಕೆ ರಿಸೆಪ್ಷನಿಸ್ಟ್ ಆಗಿ ಹೇಳಿದ್ದಾರೆ ಅಷ್ಟೇ. ನಾನಿನ್ ಬರ್ತೀನಿ. ಇವನ್ನ ನಂಬೇಡಿ ಚೋಟ ಬಾಸ್, ಇಲ್ಲಿ ಏನೋ ರಹಸ್ಯ ಅಡಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅಲ್ಲ, ರಿಸೆಪ್ಷನಿಸ್ಟ್ ಹೊಸಬ್ಳಾಗಿರ್ಬೋದು, ಆದರೆ ಈ ಹಾಸ್ಪಿಟ್ಲಲ್ಲಿ ಯಾವ ಡಾಕ್ಟರ್ಗೆ ವರ್ಕ್ ಮಾಡ್ತಾರೆ ಅಂತ ಅವಳಿಗೆ ಗೊತ್ತಿರುತ್ತೆ. ಅದು ಅಲ್ಲದೆ ನೇಮ್ ಬೋರ್ಡಲ್ಲಿ ತೇಜಸ್ ಅನ್ನೋ ಹೆಸರಿಲ್ಲ ಅಂತ ಹೇಳಿದ್ರಿ. ಇವನು ಇಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ರೆ ನೇಮ್ ಬೋರ್ಡಲ್ಲಿ ಇವನು ಹೆಸರು ಯಾಕಿಲ್ಲ? ಹಾಗಂತೀರಾ? ಹ್ಞೂ ಬಾಸ್, ಒಳಗಡೆ ನೋಡಿದ್ರೆ ತೇಜಸ್ ಅನ್ನೋ ಡಾಕ್ಟ್ರೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಇವನು ಯಾವನೋ ನಾವು ಇರೋ ಕಡೆನೇ ಬಂದು ತೇಜಸ್ಸು ತುಂಬ ಒಳ್ಳೆ ಡಾಕ್ಟ್ರು, ಹಾರ್ಟ್ ಸ್ಪೆಷಲಿಸ್ಟು, ಅದು ಇದು ಅಂತೆಲ್ಲ ನಮ್ಮ ಹತ್ರನೇ ಬೂಚಿ ಬಿಡ್ತಾನೆ. ಇದನ್ನ ನಂಬೇಕಾ ನಾವು? ನನಗೂ ಹಾಗೆ ಅನ್ನಿಸ್ತಿದೆ. ನೋಡೋಣ, ಬನ್ನಿ ನೋಡೋಣ. ಚೋಟ ಬಾಸ್, ಬಜಾರಿ, ಈ ಗಣಪತಿ ತುಂಬಾ ಚೆನ್ನಾಗಿದೆ, ಇದನ್ನೇ ತಗೊಂಡು ಹೋಗೋಣ. ನಾವು ಕಲರ್ ಗಣಪತಿ ತಗೊಂಡು ಪೂಜೆ ಮಾಡಾದ್ಮೇಲೆ ಕೆರೆಯಲ್ಲಿ ವಿಸರ್ಜನೆ ಮಾಡೋದಕ್ಕೆ ಹೋಗ್ತೀರಾ? ಕೆರೆಯಲ್ಲಿ ವಿಸರ್ಜನೆ ಮಾಡಾದ್ಮೇಲೆ ಏನಾಗುತ್ತೆ ಹೇಳು? ಗಣಪತಿ ಕಲರ್ ಎಲ್ಲ ಕೆರೆ ಒಳಗಡೆ ಬಿಟ್ಕೊಳ್ಳುತ್ತೆ. ಕೆರೆ ನೀರು ಪಲ್ಯೂಟ್ ಆಗುತ್ತೆ. ಅದ್ರೊಳಗಿರೋ ಮೀನು, ಇತರ ಪ್ರಾಣಿಗಳಿಗೆಲ್ಲ ತೊಂದರೆ ಆಗೋದಿಲ್ವಾ? ಹಾಗಂತ್ಯಾ? ನಾವು ಮನುಷ್ಯರು, ದೇವರು ನಮಗೆ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾರೆ. ಬೇರೆ ಪ್ರಾಣಿಗಳಿಗೆ ಯೋಚನೆ ಮಾಡೋ ಶಕ್ತಿ ಕೊಡದೆ ಮನುಷ್ಯರಿಗೆ ಮಾತ್ರ ಯಾಕೆ ಕೊಟ್ಟ ಹೇಳು? ನಮ್ಮ ಸುತ್ತಮುತ್ತ ಇರೋ ಪರಿಸರನ ಕಾಪಾಡಿಕೊಳ್ಳಿ ಅಂತ. ಅದು ನಮ್ಮ ಕರ್ತವ್ಯ ಕೂಡ ಅಲ್ವಾ? ಆಯ್ತು ಬಿಡಯ್ಯ, ಅದಕ್ಕೆ ಯಾಕೆ ತಲೆ ತಿಂತೀಯ? ಅದನ್ನೇ ತಗೊಂಡ್ರಾಯ್ತು ಬಿಡು. ಸರಿ, ಹಾಗಾದ್ರೆ ಇದನ್ನೇ ತಗೊಂಡು ಹೋಗೋಣ. ಹಾ, ಒಂದು ನಿಮಿಷ, ನಿನ್ ಫೋನ್ ಕೊಡು. ಯಾಕೆ? ಕೊಡು, ಹೇಳ್ತೀನಿ. ನಾನು ಇಷ್ಟಪಟ್ಟಿರೋ ಗಣೇಶ ಅಂತೂ ತಗೊಳಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಕಲರ್ಫುಲ್ ಗಣೇಶನ್ ಜೊತೆ ಒಂದು ಸೆಲ್ಫಿನಾದ್ರೂ ತಗೋತೀನಿ. ಅಮೂಲ್ಯ, ಅಮೂಲ್ಯ, ಸೆಲ್ಫಿ ತಗೊಳ್ತಿದ್ದೆ, ನಿನ್ಗೇನು ಅನ್ಸಲ್ಲ? ಯಾರದು ನೋಡಿದ್ರೆ ಏನ್ ಅನ್ಕೋತಾರೆ? ತಗೊಳ್ಳೋ ಜಾಗನ ಇದು? ಏನ್ ಅನ್ಕೋತಾರೆ? ಸೆಲ್ಫಿ ತಗೋಬಾರ್ದು ಅಂತ ಯಾರಾದ್ರೂ ರೂಲ್ಸ್ ಮಾಡಿದಾರಾ? ಇಲ್ಲ ತಾನೆ? ತಗೋ ತಗೋ ತಗೋ, ಅಲ್ಲಿಂದ ಒಂದು ಫೋಟೋ ತೆಗಿ. ಇಷ್ಟು ಗಣೇಶ ಕವರ್ ಆಗ್ಬೇಕು. ಹೋಗೋಗು. ಆಯ್ತಾ? ಬಜಾರಿ, ಸೆಲ್ಫಿ ತಗೊಳ್ಳೋ ಜಾಗನ ಇದು. ಗಣಪತಿ ತೊಗೊಳಕ್ ಬರೋರಿಗೆ ಡಿಸ್ಟರ್ಬ್ ಆಗಲ್ವಾ? ಇದೇನಯ್ಯ ಅಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ನೀನು ಇಕೋ ಫ್ರೆಂಡ್ಲಿ ಗಣೇಶ ಬೇಕು ಅಂದಾಗ ನಾನೇನಾದ್ರೂ ಮಾತಾಡಿದ್ನಾ? ಇಲ್ಲ ತಾನೆ? ಹೆಂಡತಿ ಮಾತ್ರ ಗಂಡಂದ್ರು ಮಾತು ಕೇಳಬೇಕು ಅಂತ ಏನಿಲ್ಲ, ಗಂಡಂದ್ರು ಹೆಂಡತಿ ಮಾತನ್ನ ಕೇಳಬೇಕಾಗತ್ತೆ. ಗೊತ್ತಾಯ್ತಾ? ಅಮ್ಮ ಬಜಾರಿ, ರೋಡಲ್ಲಿ ನಿಂತ್ಕೊಂಡು ಸಿಂಕ್ ಕ್ರಿಯೇಟ್ ಮಾಡಬೇಡ. ಬಾ ತಗೊಳ್ಳೋಣ.
ಸಮಾಧಾನ ಆಯ್ತಾ? ಆದ್ರೂ ನಾನ್ ಸೆಲೆಕ್ಟ್ ಮಾಡಿರೋ ಗಣಪತಿ ನೀನ್ ಸೆಲೆಕ್ಟ್ ಮಾಡಿರೋ ಗಣಪತಿಗಿಂತ ತುಂಬಾ ಚೆನ್ನಾಗಿದೆ. ಆಯ್ತು ಸರ್, ನೀವು ಸೆಲೆಕ್ಟ್ ಮಾಡಿರೋ ಗಣಪತಿನೇ ತುಂಬಾ ಚೆನ್ನಾಗಿದೆ. ಸರಿ, ನಾನು ದುಡ್ಡು ಪೇ ಮಾಡಿ ಬರ್ತೀನಿ, ತಗೊಂಡು ಮನೆಗೆ ಹೋಗೋಣ. ಗಾಡ್, ಹಿ ಈಸ್ ವೆರಿ ಕ್ಲೆವರ್ ಅಂತ ನೀವು ಹೇಳ್ದಾಗೆ ಇಲ್ಲೇನೋ ಮಿಸ್ಟೇಕ್ ನಡೀತಿದೆ ಕಣ್ರಿ. ನಾನು ಹೇಳಿಲ್ವಾ ಚೋಟಾ ಬಾಸ್, ಈ ಕಾಂತಿನ ಗೆಸ್ಸು ಯಾವತ್ತೂ ತಪ್ಪಾಗಲ್ಲ. ಈ ತೇಜಸ್ ಇದನ್ನಲ್ಲ, ನಾವು ಅನ್ಕೊಂಡಷ್ಟು ಈಸಿ ಅಲ್ವೇ ಅಲ್ಲ. ಇದೆಲ್ಲ ಪ್ಲಾನ್ ಮಾಡ್ಕೊಂಡೇನೆ ನಮ್ಮ ಅದಿತಿ ನಮ್ಮ ಮದುವೆ ಆಗಕ್ಕೆ ಬಂದಿರೋದು. ಅಯ್ಯೋ, ಅವ್ನು ಡಾಕ್ಟರ್ ಆಗೋದಿರ್ಲಿ, ಅಟ್ಲೀಸ್ಟ್ ಕಾಂಪೌಂಡರ್ ಆದ್ರೂ ಆಗಿದ್ರೆ ಬೇಜಾರಾಗ್ತಾ ಇರ್ಲಿಲ್ಲ. ಏನೋ ಡಾಕ್ಟರ್ ಜೊತೆ ಇದ್ದೇನೆ ಅಂತ ಸುಮ್ಮನಾಗ್ಬೋದಿತ್ತು. ಆದ್ರೆ ಇವನು ಪಕ್ಕಾ ಓದ್ಲ ನನ್ನ ಮಗ ಚೋಟಾ ಬಾಸ್. ಕಾಂತ ಅದನ್ನೆಲ್ಲ ಯೋಚನೆ ಮಾಡಕ್ ಟೈಮ್ ಇಲ್ಲ. ನಾಳೆನೇ ಎಂಗೇಜ್ಮೆಂಟು. ಅವ್ನು ಕೆಟ್ಟವನು ಅಂತ ಒಂದು ಪ್ರೂಫ್ ಸಿಕ್ಕಿದ್ರು ಸಾಕು, ಇಡೀ ಮದುವೆನೇ ನಿಲ್ಲಿಸ್ಬೋದು. ಯು ಹ್ಯಾವ್ ಟು ಸರ್ಚ್ ಹಾರ್ಡರ್. ಹೇಳು ಅದ್ಯಾ? ಬಂದೆ. ಏನ್ ಮಾಡೋದು? ಹೌದು, ಬಡ ಬಾಸು ರೌಡಿ ಮೇಡಮು ಗಣಪತಿ ತಗೊಂಡ್ಬರ್ತೀನಿ ಅಂತ ಓದೋರು ಇನ್ನೂ ಬಂದೇ ಇಲ್ಲ. ಎಲ್ಲೋದ್ರು? ನಾನು ಹಿಂಗೆ ಅವತ್ತೇ ಹೇಳ್ದೆ ಅವ್ನು ಸರಿ ಇಲ್ಲ ಅಂತ. ವೇದಾಂತಣ್ಣ ಓಕೆ ಮಾಡಿದ್ದಾನೆ, ಅವ್ನು ಪರ್ಫೆಕ್ಟ್ ಆಗಿದ್ದಾನೆ ಅಂತ ಅಂದೆ. ನೋಡಿ ಇವಾಗ ಏನಾಯ್ತು ಅಂತ. ಅದ್ಯಾ, ನಾನೇ ಯಾಮಾರ್ಬಿಟ್ಟೆ. ಅವ್ನು ಡಾಕ್ಟ್ರು ಅನ್ನೋಕ್ಕೆ ಒಂದು ಪ್ರೂಫ್ ಸಿಗ್ಲಿಲ್ಲ. ಅವ್ನು ಸರಿ ಇಲ್ಲ ಅನ್ನೋ ನಮ್ಮ ಅನುಮಾನಕ್ಕೆ ಒಂದು ಬಲವಾದ ಸಾಕ್ಷಿ ಬೇಕು. ಇಲ್ಲಾಂದ್ರೆ ಅದಿತಿ ಲೈಫ್ ಹಾಳಾಗ್ಬಿಡುತ್ತೆ. ಇದನ್ನೇ ಹೇಳ್ಕೊಂಡಿದ್ರೆ ಏನು ಸಿಗತ್ತೆ ಬ್ರದರ್? ಏನು ಐಡಿಯಾ ಇದೆ ನಿನ್ನ ಹತ್ರ? ಎಲ್ಲಿ ಅಂತ ಪ್ರೂಫ್ ಹುಡುಕ್ತೀಯಾ? ಇರೋದ್ಯಾ, ನನ್ನ ತಲೆ ಓಡ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವ್ನ ಪ್ರೊಫೈಲ್ ಚೆಕ್ ಮಾಡೋಣ. ಹಾ, ಇದೆ ಒಂದು ಪ್ರೊಫೈಲು. ಫೋಟೋಸ್ ಓಪನ್ ಮಾಡು. ಫೋಟೋಸ್ ನೋಡಿದ್ರೆ ತುಂಬಾ ಡೀಸೆಂಟ್ ಆಗಿ ಕಾಣಿಸ್ತಾ ಇದ್ದಾನೆ. ಇದರಲ್ಲಿ ಇವನು ಕೆಟ್ಟವನು ಅಂತೇಳಿ ಪೊಟ್ರೆ ಆಗ್ತಾ ಇಲ್ಲ. ನೋಡೋಣ ಇರು, ಇನ್ನೂ ಏನೇನು ಮಾಡಿದ. ಅಣ್ಣ, ಈ ಪ್ರೊಫೈಲು ಅವ್ನ ಫೋಟೋಸ್ ನೋಡ್ತಾ ಕುತ್ಕೊಂಡಿದ್ರೆ ಏನೂ ಸಿಗಲ್ಲ. ಅವನ ಜಾತಕ ಆಚೆ ಹಾಕೋರು ಯಾರಾದರೂ ಸಿಗ್ಬೇಕು, ಇಲ್ಲಾಂದ್ರೆ ಅಂಥದ್ದೇನಾದರೂ ಸಿಗ್ಬೇಕು. ಸಿಕ್ಕಿದ್ರು ಇಲ್ಲಿ ನೋಡೋ ಅದ್ಯಾ, ಫೋಟೋದಿರೋ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಜೂನಿಯರ್ ತರ ಇಲ್ವಾ? ಹಾ ಅಣ್ಣ, ಇವರು ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ರು ಅನ್ಸುತ್ತೆ ಅಲ್ವಾ? ಇವರಿಗೂ ತೇಜಸ್ಗೂ ಏನ್ ಲಿಂಕು? ಅದೇ ಗೊತ್ತಿಲ್ಲ. ಇವ್ರು ಹೇಗಿದ್ರು ನನಗೆ ಪರಿಚಯ ಇದ್ದಾರೆ. ಇವ್ರನ್ನ ವಿಚಾರಿಸಿದ್ರೆ ತೇಜಸ್ ಬಗ್ಗೆ ಏನಾದರೂ ಹೇಳ್ಬೋದು. ಹೌದು, ಅಗ್ರಜ ರೌಡಿ ನದಿ ಎಲ್ಲ ಎಲ್ಲೋದ್ರು? ಯಾರು ಕಾಣಿಸ್ತಾನೆ ಇಲ್ಲ. ಅವರಿಬ್ರು ಗಣೇಶ ತರಕ್ಕೆ ಹೋಗಿದ್ದಾರೆ, ಇನ್ನೇನು ಬರೋ ಟೈಮ್ ಆಯ್ತು. ಓಕೆ. ಗಣಪತಿ ಬಪ್ಪ ಮೋರಿಯಾ. ಕಾಂತ, ಏನ್ರಿ ಮಾಡ್ತಿದ್ದೀರಾ? ಬಾಸ್, ಅದು ಡೈರೆಕ್ಟ್ ಆಗಿ ಇಷ್ಟ ಹತ್ರದಿಂದ ಡೈವ್ ಹಾಕ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ನೀವು ನಿಮ್ಮ ಆಸೆಗಳು ಪ್ಲೀಸ್ ಇವತ್ತೊಂದ್ ದಿವಸ ಸ್ಟ್ರಿಕ್ಟ್ ಆಗಿರ್ಬೇಡಿ, ನನ್ನ ಫ್ರೀ ಆಗಿರಕ್ ಬಿಟ್ಬಿಡಿ. ಶ್ರೀಕಾಂತ, ಜೈಕಾರ ಹಾಕ್ರಿ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಮಂಗಳ ಮೂರ್ತಿ.
ಒಂದು ನಿಮಿಷ.